ನನ್ ಮಗನ ಫೀಸ್ ಕಟ್ಟಿ ಅನ್ಬಾರ್ದು. ನನ್ ಕೆರೆ ನೀರ್ ಬಿಡಪ್ಪ, ನನ್ ಕಟ್ಕೋತೀನಿ ನನಗೆ ಗೊತ್ತು ಅಂತ ಹೇಳ್ಬೇಕು. ನಾನ್ ವ್ಯವಸಾಯ ಮಾಡ್ತೀನಿ ನನಗೆ ಗೊತ್ತು. ಮಕ್ಳು ಉಡ್ಸಿರೋನು ಫೀಸ್ ಕಟ್ಟೋದು ಗೊತ್ತಿಲ್ವಾ? ಮಕ್ಳು ಉಡ್ಸಿರೋನು ಬಂತನ ಮಾಡ್ಕೊಳ್ಳೋದು ಗೊತ್ತಿಲ್ಲ. ನೋಡಿ ಕೋಳಿ ಮೊಟ್ಟೆ ಅಂತ ಕೊಡ್ತಾರೆ, ಅಲ್ಲಲ್ಲೇ ಎತ್ಕೊಂಡು ಹೋಗ್ತಿರ್ತಾರೆ ಅವರು. ಅಂಗನವಾಡಿ ಮೇಡಮ್ ಗಳೆಲ್ಲ ಗಾಜಾ ಸಾಕಾಗಿ ಹೋಗ್ತಿರ್ತಾರೆ. ನಮಗ್ ನೀರ್ ಬಿಡಿ, ನನ್ನ ಹೆಂಡತಿ ಮಗು ಸಾಕ ನನಗ್ ಗೊತ್ತಿಲ್ಲ ಅಂದ್ರೆ ಅನ್ಬೇಕು ನೀವು. ನಾವು ಒಂದು ರೀತಿ ಬಂದು ನೋಡಿ ಅಲ್ಲಿ ನಾವು ಗುಡ್ಲಿಪಟ್ಟಲ್ಲಿ ಮಾಡ್ದು ನೀರಾಯ್ತು ನಮ್ಗೆ. ಆ ರೀತಿ ನೀವು ಸಕ್ರಿಯವಾಗಿ ಹೋರಾಟ ಮಾಡ್ಬೇಕು. ಸಣ್ಣ ಪುಟ್ಟ ಕೆರೆಗಳು ನೀರು ಬಿಡ್ಬೇಕು. ಕಾಡು ರಕ್ಷಣೆ ಮಾಡ್ಬೇಕು. ನಾವು ಕಾಡು ತಾತ್ಸಾರ ಮಾಡಬಾರ್ದು. ನೋಡಿ ಕಾಡುಗಳಿಗೆ ದನ ಬಿಡಬಾರ್ದ ಮಾಡ್ತಾರೆ ಅವರು. ನಾಟಿ ದನ ಇವತ್ತು ಹುಲಿ ಸಾಕ್ಬೇಕು ಅಂತಾರೆ ಅವರು, ನೆಕ್ಸ್ಟ್ ನಾಟಿ ದನ ಸಾಕ್ಬೇಕು ಅಂತಾರೆ. ಎಲ್ಲಿ ಬರ್ತದೆ ಸ್ವಾಮಿ ನಾಟಿ ದನ? ನೀವು ಒಗ್ಗಟ್ಟಾಗಲ್ಲ. ನೀವು ಒಗ್ಗಟ್ಟಾಗದೆ ಇರೋದ್ರಿಂದ ನೀವು ನಾಟಿ ದನ ಸಾಕಾಗ್ತಾ ಇಲ್ಲ. ನೋಡಿ ನಮ್ ಗುಂಡ್ಲಿಪೇಟೆನಲ್ಲಿ ಕೊಂಗಳ್ಳಿ ಬೆಟ್ಟ ಅಂತಿದೆ. ಕೊಂಗಳ್ಳಿ ಬೆಟ್ಟದಿಂದ ಬೀಚ್ನಲ್ಲಿ ಡ್ಯಾಮ್ ತನಕ ಲಕ್ಷಾಂತರ ನಾಟಿ ದನಗಳಿದ್ವು. ಒಂದ್ ಕಾಲದಲ್ಲಿ ನ್ಯಾಷನಲ್ ಪಾರ್ಕ್ ಮಾಡಿದ್ರು, ಬಂಡೀಪುರ ನ್ಯಾಷನಲ್ ಪಾರ್ಕ್ ಮಾಡಿದಾಗ ನಾಟಿ ದನಗಳನ್ನ ಕೊಟ್ಟು ಹುಲಿ ಇದೆ ಒಳಗ್ ಬಿಡ್ಬೇಡಿ, ಹುಲಿ ಸಾಕ್ಬೇಕು ಅಂದ್ರೆ ಅವರು. ಹುಲಿ ಯಾರು ಕುಡಿದ್ಬದುಕ್ತೀವ ನಾವು? ಹುಲಿ ಬೇಕು, ಬೇಡ ಅಂತಲ್ಲ. ಹುಲಿ ಬೇಕು, ಪ್ರಕೃತಿ ಪೂರಕ ಬೇಕು. ಆದ್ರೆ ಹಸು ಬೇಕು ತಾನೆ, ಎರಡೂ ಬೇಕು. ನೋಡಿ ಬಿಡ್ಬಾರ್ದಾಗ ಮಾಡಿದ್ರು. ಬಂಡೀಪುರ ರೆಸಾರ್ಟ್ ಅಲ್ಲಿ ರೆಸಾರ್ಟ್ ಕಟ್ಕೊಂಡಿದ್ರೆ ಒಳಗಡೆ ನಮ್ಮನ್ನ ನೋಡಕ್ ಹೋಗ್ಬಿಡಲ್ಲ. ಬೇಲ್ಕುಪ್ಪೆ ಮಾದೇಶ್ವರನ ದೇವಸ್ಥಾನ ಅಂತಿದೆ, ನಮ್ಮನ್ನ ಹೋಗ್ಬಿಡಲ್ಲ. ಅಲ್ಲಿ ಪ್ರಾಣಿ ಪ್ರಿಯರು ಹೋಗಿ ಸಿಸಿ ಕ್ಯಾಮ್ರಾ ಅಳವಡಿಸ್ತಾರೆ, ನಮ್ಮನ್ನ ಒಳಗಡೆ ಬಿಡಲ್ಲ. ನಾವೇನು ಮಾಡಲ್ಲ ಸ್ವಾಮಿ. ಒಂದ್ ಸೌದನ ತಗೊಬರಲ್ಲ, ನಾವು ನಮ್ಮನೇಲಿ ಎಲ್ಲ. ಇದು ಲಾಬಿ. ಈ ಲಾಬಿಗೆ ನಾವು ಬನಿಬಾರ್ದು. ನಮ್ಮ ನಾಟಿ ದನನೂ ಬೇಕು ಅಂತ ಹೋರಾಟ ಮಾಡ್ಬೇಕು. ನೀವು ನೀರು ಬೇಕು ಅಂತ ಯಾವಾಗ ಹೋರಾಟ ಮಾಡ್ರಿ, ನಾವು ನಾಟಿ ದನ ಬೇಕು. ನೋಡಿ ಇವತ್ತು 1 ಲೀಟರ್ ಗೋಮೂತ್ರಕ್ಕೆ 150 ರೂಪಾಯಿ. ಎಲ್ರು ಕುಡಿಯಕ್ ಹೋಗ್ತಾರೆ. ನಾಟಿ ದನ ಹೇಳ್ತಾರಕ್ಕಾಗುತ್ತೆ ನಾವು? ನಿಜ ಅಲ್ವಾ? ನೀರು ಬೇಕು, ಎಲ್ಲಾನು ಬೇಕು. ಪ್ರಕೃತಿ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡ್ಬೇಕು. ಕಿಸಾನ್ ಸಂಘದಲ್ಲಿ ಸಕ್ರಿಯವಾಗಿದ್ದಾರೆ. ಬೋಸ್ಕೋ, ರಾಜಣ್ಣ ಎಲ್ಲ ಇದಾರೆ. ಮನಿಗಾರ್ ಪ್ರಸಾದ್ ಅವ್ರ ಜೊತೆ ಬೆಂಬಲವಾಗಿ ನಿಂತು ನೀವು ಇಲ್ಲಿ ರಾಜಕಾರಣ ತರಬಾರ್ದು. ನಾನು ಆ ಪಕ್ಷ, ನಾನು ಈ ಪಕ್ಷ ಅಂತ. ನೋಡಿ ಪಕ್ಷಾತೀತವಾಗಿ ಯಾರೇ ಇರಲಿ, ನಮಗ್ ಬೇಕಾಗಿರೋದು ನೀರು ರೀ. ಮಂಜುನಾಥೆ ಇರ್ಲಿ, ಇನ್ನೊಂದ್ಸರಿ ಇನ್ನೊಬ್ಬರೇ ಬರ್ಲಿ, ಯಾರೇ ಬರ್ಲಿ. ಮಂಜುನಾಥೆ ಇರ್ಲಿ, ಈಗ 2 ವರ್ಷ 3 ವರ್ಷ ಇದೆ ಅವ್ರು ಅವಧಿ ಮುಗಿಯವರೆಗೆ ನಮ್ಗೆ ನೀರು ಬಿಟ್ಕೊಡಿ ಅನ್ಬೇಕು ನೀವು. ನೆಕ್ಸ್ಟ್ ಏನಾದ್ರು ಅದು ನಮ್ಗೆ ಅವಶ್ಯಕತೆ ಇಲ್ಲ. ನಮಗ್ ಬೇಕಾಗಿರೋದು ನೀರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾಧಾರಿತವಾಗಿ ಹೋರಾಡ್ಬೇಕು. ಧರ್ಮ ಅದು ಇದು ಅಂತ ಹೇಳಿದ್ರೆ ನಮ್ಗೆ ನೀರ್ ಬೇಕು ಅಂತ ಹೋರಾಟ ಮಾಡಿ ನಿಮ್ಗೆ ಹಾಗೆ ಆಗುತ್ತೆ. ನಾನು ಉದಾಹರಣೆ ನೋಡಿ, 700 ಅಡಿ ಬೋರ್. ನೀವು ಎಷ್ಟು ಶ್ರೀಮಂತರಾಗ್ಬೋದು 700 ಅಡಿ. ಎಷ್ಟು ಎಕರೆ ಜಮೀನಿದೆ ನಿಮ್ಗೆ? ನೀವ್ ಯಾಕ್ರಿ ಮಾರ ಹಾಕ್ಬಿಟ್ಟು ಇನ್ನೊಬ್ಬನ ಹತ್ರ ಹೋಗ್ಬೇಕು? ಮಾದಪ್ಪನ ತಪ್ಪಲಿದಿಲ್ಲ. ಮಾದೇಶ್ವರ ಉಗೇ ಮಾದಪ್ಪ ಅನ್ನಿ ನೀರ್ ಬಿಡಿ ಅನ್ನಿ, ಉಗೇ ಮಾದಪ್ಪ ಅನ್ನಿ ನೀರ್ ಬಿಡಿ ಅನ್ನಿ, ಹಾಗೆ ಆಗುತ್ತೆ ಅಂತ ಹೇಳ್ತಾ ಆ ಮಾದೇಶ್ವರನ ಸ್ಮರಿಸ್ತಾ, ಮಾದೇಶ್ವರ ನಿಮ್ಗೆಲ್ಲ ಒಳ್ಳೆ ಕೊಡ್ಲಿ, ಒಳ್ಳೇದ್ ಮಾಡ್ಲಿ, ಒಳ್ಳೆ ಮನ್ಸು ಕೊಡ್ಲಿ ಅಂತ ಹೇಳ್ತಾ ಮಾತಾಡಕ್ ಅವಕಾಶ ಬೆಳಕ ಅನೂರಿನ ಜನಗಳಿಗೆ ಒಂದಿಸ್ತಾ ನನ್ನ ಮಾತು ಮುಗಿತೀನಿ. ಏನಾದ್ರು ಈ ಮಾತಲ್ಲಿ ಹೆಚ್ಚು ಕಡಿಮೆ ಆಗಿದೆ ನಿಮ್ಮವರು ಅಂತ ಕ್ಷಮಿಸಿ ನನ್ನ ಮಾತಿಗೆ ನೀವು ಮನ್ನಣೆ ಕೊಡಿ. ನೀರ್ ಬೇಕು ಅಂತ ಹೋರಾಟ ಮಾಡಿ.